ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಎರಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ IT ಸ್ಟಾಕ್ಸ್ಗಳನ್ನು ಅದರ ಒಂದು ಸಂಪೂರ್ಣ ಡೀಟೇಲ್ಸ್ ನೋಡೋಣ. ಹೀಗಾಗಿ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಒಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ. ಪೂರ್ತಿ ಮಾಹಿತಿ ಸಿಕ್ಕಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಬೇಡವಾ ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ. ಪೂರ್ತಿ ವಿಡಿಯೋ ನೋಡಿದ ನಂತರ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಹಿಟ್ ದ ಲೈಕ್ ಬಟನ್. ನೋಡಿ ಸ್ನೇಹಿತರೆ, ನಾನು ಇವಾಗ ಹೇಳ್ತಕ್ಕಂಥ ಸ್ಟಾಕ್ಗಳನ್ನು ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಪರ್ಪೋಸ್ ಹೇಳ್ತಾ ಇರೋದು. ಒಂದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೋಡಬೇಕಾಗುತ್ತೆ. ಕೇವಲ 1 ತಿಂಗಳ 2 ತಿಂಗಳ ಅಥವಾ ಶಾರ್ಟ್ ಟರ್ಮು, ಮೀಡಿಯಮ್ ಟರ್ಮು ಈ ಥರ ಬೇಡ. 1 ವರ್ಷ ಆಗಲಿ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಹೀಗೆ ಮಾಡಿದಾಗ ಗ್ರೋತ್ ಕಾಣುತ್ತೆ, ರೆವಿನ್ಯೂ ಜನ್ರೇಟ್ ಆಗುತ್ತೆ ಮತ್ತು ದುಡ್ಡು ಕೂಡ ಸಿಕ್ಕಾಪಟ್ಟೆ ರಿಟರ್ನ್ ಸಿಗುತ್ತೆ. ಮಿನಿಮಮ್ 3 to 10 years ಇನ್ವೆಸ್ಟ್ಮೆಂಟ್ ಇದ್ದರೆ ಈ ಸ್ಟಾಕ್ಗಳ ಬಗ್ಗೆ ವಿಚಾರ ಮಾಡ್ಬೋದು. ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲರಿಗೂ ಗೊತ್ತೇ ಇದೆ. ಈಗಿನ ಒಂದು ಜಗತ್ತಿನಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ. ವೆದರ್ ಒಂದು ಟ್ಯಾಬ್ ಇರ್ಬೋದು, ಮೊಬೈಲ್ ಇರ್ಬೋದು, ಹಾಗೆ ನಮ್ಮ ಒಂದು ಯೂಸ್ ಮಾಡ್ತಕ್ಕಂಥ ಸಿಸ್ಟಮು, ಕಂಪ್ಯೂಟರ್ ಆಗಿರ್ಬೋದು ಮತ್ತು TV ಆಗಿರ್ಬೋದು, ಎಲ್ಲದರಲ್ಲೂ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ, ಅಡಾಪ್ಟ್ ಮಾಡ್ತಾ ಇದ್ದಾರೆ. ತುಂಬ ಮುಂಚೂಣಿಯಲ್ಲಿದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ರೋಬೋಟಿಕ್ ಎನರ್ಜಿ ಅದೆಲ್ಲ ಸೇರಿಕೊಂಡಾಗ ಏನಾಗುತ್ತೆ, ತುಂಬ ಇಫೆಕ್ಟಿವ್ ಆಗಿ ಪ್ರೊಡ್ಯೂಸ್ ಆಗುತ್ತೆ ಸ್ನೇಹಿತರೆ. ಕೃತಕ ಜ್ಞಾನ ಅಂತಲೇ ಹೇಳ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಜ್ಞಾನ ಅಂತ ಹೇಳ್ಬೋದು. ನಾನು ಇವಾಗ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಮೊದಲನೇ ಸ್ಟಾಕ್ ಬಂದುಬಿಟ್ಟು ನೆಟ್ವೆಬ್ ಟೆಕ್ನಾಲಜೀಸ್ ಅಂಥೇಳಿ. ಶೇರ್ನ ಹೆಸರು ನೆಟ್ವೆಬ್ ಟೆಕ್ನಾಲಜೀಸ್ ಅಂಥೇಳಿ. ತುಂಬ ಚೆನ್ನಾಗಿದೆ. ನೋಡಿ, ನೆಟ್ವೆಬ್ ಟೆಕ್ನಾಲಜೀಸ್ ಕೊಲ್ಯಾಬರೇಟ್ಸ್ ವಿತ್ NVIDIA ಟು ಅನ್ಲಾಕ್ ಪೊಟೆನ್ಷಿಯಲ್ ಆಫ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೆಟ್ವೆಬ್ ಟೆಕ್ನಾಲಜಿ ಇತ್ತೀಚೆಗೆ ಏನು ಮಾಡ್ತು, ಒಂದು 5-6 ತಿಂಗಳ ಕೆಳಗಡೆ NVIDIA ಅಂಥೇಳಿ ಅಮೇರಿಕದ್ದು ಒಂದು AI ಅಥವಾ IT ಕಂಪ್ನಿ. ನೀವು ಇದನ್ನು NVIDIA ಅಂತಲೂ ಹೇಳ್ಬೋದು. ವಿಡಿಯಾ ಎನ್ ಸೈಲೆಂಟ್ ಆದರೆ ವಿಡಿಯಾನು ಅಂತಾರೆ. ನಾನು ಯೂಶ್ವಲಿ ಅಮೇರಿಕನ್ ಬಿಸ್ನೆಸ್ ಚಾನಲ್ಗಳಲ್ಲಿ ಇದನ್ನು NVIDIA ಅಂತ ಕರೀತಾರೆ, ಹೀಗಾಗಿ NVIDIA ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ. ನೆಟ್ವೆಬ್ ಟೆಕ್ನಾಲಜಿಯೊಂದಿಗೆ ಒಂದು ಒಪ್ಪಂದ ಮಾಡ್ಕೊಂಡು, ಕೊಲಾಬ್ರೇಷನ್ ಮಾಡ್ಕೊಂಡಿದೆ ರಿಗಾರ್ಡಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಪ್ರೊಡಕ್ಷನ್ಗೋಸ್ಕರ, ಅದರ ಒಂದು ಅಡಾಪ್ಷನ್ಗೋಸ್ಕರ NVIDIA ಕಂಪ್ನಿ ಜೊತೆಗೆ ನೆಟ್ವೆಬ್ ಕಂಪ್ನಿ ಒಂದು ಕೊಲಾಬ್ರೇಷನ್ ಮಾಡ್ಕೊಂಡಿದೆ. ಹೀಗಾಗಿ ಅದರ ಒಂದು ಪ್ರೊಡಕ್ಷನ್ಗೆ ಅಥವಾ ಬಿಸ್ನೆಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಮಾರ್ಕೆಟ್ನಲ್ಲಿ ಒಂದು ಸಂಚಲನ ಇದೆ. ನೋಡಿ, ನೆಟ್ವೆಬ್ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಶೇರ್ನ ಹೆಸರು. ಇದರ ಇವತ್ತಿನ ಬೆಲೆ ಎಷ್ಟಿದೆ? 1852. ಆಲ್ಮೋಸ್ಟ್ ಆಲ್ 5% ಜಂಪ್ ಆಗಿಬಿಟ್ಟು ಇವತ್ತು 1852ರಲ್ಲಿ ಕ್ಲೋಸ್ ಆಗಿದೆ. ಬನ್ನಿ, ಇದರ ಒಂದು ಪ್ರೊಡಕ್ಟ್ಸು ಅಥವಾ ಇದರ ಒಂದು ಬಿಸ್ನೆಸ್ಸನ್ನು ಹೇಳ್ತೀನಿ, ಹಾಗೆ ಕೊನೆಯದಾಗಿ ಇದರ ಫಂಡಮೆಂಟಲ್ಸು ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ನ ತಿಳ್ಕೊಳ್ಳೋಣ. ನೋಡಿ, ವಾಟ್ ವಿ ಡೂ, ದ ಕಂಪ್ನಿ ಏನು ಮಾಡುತ್ತೆ ಅಂತ ಕೇಳಿದರೆ, ನೆಟ್ವೆಬ್ ಈಸ್ ಒನ್ ಆಫ್ ಇಂಡಿಯಾಸ್ ಲೀಡಿಂಗ್ ಹೈ ಆ್ಯಂಡ್ ಕಂಪ್ಯೂಟಿಂಗ್ ಸೊಲ್ಯೂಷನ್. ನೋಡಿ, ಭಾರತದ ಒಂದು ಒನ್ ಆಫ್ ದ ಲೀಡಿಂಗ್ ಹೈ ಆ್ಯಂಡ್ ಕಂಪ್ಯೂಟಿಂಗ್ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತೈತೆ. ವಿತ್ ಫುಲ್ಲಿ ಇಂಟಿಗ್ರೇಟೆಡ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಕೆಪ್ಯಾಬಿಲಿಟೀಸ್. ಅವರ್ HCS ಅಂದರೆ ಹೈ ಆ್ಯಂಡ್ ಕಂಪ್ಯೂಟಿಂಗ್ ಸೊಲ್ಯೂಷನ್ಸ್ ಆಫರಿಂಗ್ ಕಂಪ್ರೈಸಸ್ HPC, ಪ್ರೈವೇಟ್ ಕ್ಲೌಡ್ ಆ್ಯಂಡ್ HCI, AI ಸಿಸ್ಟಮ್ಸ್ನ ಹೇಳಿದ್ನಲ್ಲ, AI ಸಿಸ್ಟಮ್ಸ್ ಆ್ಯಂಡ್ ಎಂಟರ್ಪ್ರೈಸ್ ವರ್ಕ್ ಸ್ಟೇಷನ್ಸ್, ಹೈ ಪರ್ಫಾರ್ಮೆನ್ಸ್ ಸ್ಟೋರೇಜ್ HPS ಆ್ಯಂಡ್ ಡೇಟಾ ಸೆಂಟರ್ ಸರ್ವಿಸಸ್ ಇವನ್ನೆಲ್ಲ ಪ್ರೊವೈಡ್ ಮಾಡುತ್ತೆ. ಇದು ಎದರಲ್ಲಿ ಎಕ್ಸ್ಪರ್ಟೈಸ್ ಇದೆ ನೋಡಿ. ಇದು ಒಂದು ನೆಟ್ವೆಬ್ ಟೆಕ್ನಾಲಜೀಸ್ ಇಂಡಿಯಾ ಇದರಲ್ಲಿ ಎಕ್ಸ್ಪರ್ಟ್ ಇದೆ ಅಂತಂದರೆ, ಎಂಟರ್ಪ್ರೈಸ್ ಗ್ರೇಡ್ ಸ್ಟೋರೇಜ್. ನೋಡಿ, HPS ಸೊಲ್ಯೂಷನ್ಸ್ ವಿತ್ ಥ್ರೂ ಪುಟ್ ಸ್ಟೋರೇಜ್ ಆಫ್ ಅಪ್ ಟು 450 GB ಪರ್ ಸೆಕೆಂಡ್. ನೋಡಿ, 450 GB ಪರ್ ಸೆಕೆಂಡು ಸ್ಟೋರೇಜನ್ನು ಪ್ರೊವೈಡ್ ಮಾಡುತ್ತೆ. ಇವೆಲ್ಲ ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದು, ಕಂಪ್ಯೂಟರ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿದ್ದು ಸ್ನೇಹಿತರೆ. ಮತ್ತು ಇದ್ರದ್ದು ಇನೋವೇಷನ್ನು ಏನಿದೆ, R&D ಇನ್ high-end computing solutions, ability to meet advanced technological challenges
ಹಾಗೆ ಓವರ್ 300 ಸಕ್ಸಸ್ಫುಲ್ HPC ಇನ್ಸ್ಟಾಲೇಷನ್. ನೋಡಿ 300ಕ್ಕೂ ಹೆಚ್ಚು ಸಕ್ಸಸ್ಫುಲ್ HPC ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಹಾಗೆ ಎಷ್ಟು ಡಿಪ್ಲಾಯ್ ಮಾಡಿದೆ? ಓವರ್ 4000 GPU ಬೇಸ್ಡ್ ಸಿಸ್ಟಮ್. ಇವೆಲ್ಲ ಕಂಪ್ಯೂಟರ್ಗೆ ಸಂಬಂಧಪಟ್ಟ GPU ಸಿಸ್ಟಮನ್ನು 4000ಕ್ಕೂ ಅಧಿಕ ಡಿಪ್ಲಾಯ್ ಮಾಡಿದ್ದಾರೆ. ಮತ್ತು ವೆರಿ ಇಂಪಾರ್ಟೆಂಟ್ ಏನಿದು, ವಾಟ್ ಇಟ್ ಶೋಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ವೈಡ್ ರೇಂಜ್ ಆಫ್ AI ಸಿಸ್ಟಮ್ಸ್ ಆ್ಯಂಡ್ ವರ್ಕ್ ಸ್ಟೇಷನ್ ಮಾಡೆಲ್ಸ್. ನೋಡಿ, ವೈಡ್ ರೇಂಜ್ ಆಫ್ AI ಸಿಸ್ಟಮ್ಸ್ ಆ್ಯಂಡ್ ವರ್ಕ್ ಸ್ಟೇಷನ್ ಮಾಡೆಲ್ಸ್ ಟು ಮೇಕ್ ಬೆಟರ್ ಬಿಸ್ನೆಸ್ ಡಿಸಿಷನ್ ಪವರ್ಡ್ ಬೈ ಇನ್ಸೈಟ್ಸ್ ಫ್ರಾಮ್ ಡೇಟಾ. ಓಕೆ, ಓವರ್ 50 ಪ್ರೈವೇಟ್ ಕ್ಲೌಡ್ ಆ್ಯಂಡ್ HCI ಇನ್ಸ್ಟಾಲೇಷನ್. 50ಕ್ಕೂ ಹೆಚ್ಚು HCI ಇನ್ಸ್ಟಾಲೇಷನ್ ಇದೆ. ಎಲ್ಲ ಒಂದು ಕಂಪ್ನಿಯ ಒಂದು ಏನು ಬಿಸ್ನೆಸ್ ಮಾಡ್ತಾರೆ ಅನ್ನೋದು ಹೇಳಿದೆ. ಇನ್ನು ಕಂಪ್ನಿ ಪ್ರೊಫೈಲ್ ನೋಡಿ, ಕಂಪ್ನಿ with more than 20 years of experience, NetWeb has helped thousands of companies globally. ನೋಡಿ, ಜಗತ್ತಿನಾದ್ಯಂತ globally by following a customer centric approach. We are a leading provider of services, storage, backup and HPC solutions that customize the right technology blocks customized to your business requirements. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಆಫರ್ ಮಾಡ್ತಾರೆ. ಇವರು ಆಫರಿಂಗ್ಸು ಅಥವಾ ಇವ್ರ ಬ್ರ್ಯಾಂಡ್ಸ್ ನೋಡಿ, ಎಷ್ಟು ಏನೇನು ಬ್ರ್ಯಾಂಡ್ಸು ನೀವು ಒಂದು ಕೇಳಿರ್ತೀರ ಇದರಲ್ಲಿ. ಯಾಕಂದರೆ ವೆರಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದು. ಸ್ಕೈಲಸ್ ಅಂತೇಳಿ, ಟೈರಾನ್ ಅಂತೇಳಿ ಲೇಟೆಸ್ಟ್ ಅದು, ವರ್ಟಾ ಮತ್ತು ಕ್ಯೂಬಿಟ್ಸ್, ಹಾಗೆ TCM. ಇವೆಲ್ಲ ಕಂಪ್ಯೂಟರ್ ಲ್ಯಾಂಗ್ವೇಜ್, ಕಂಪ್ಯೂಟರ್ ಕ್ಲೌಡಿಂಗು ಹಾಗೆ ಸ್ಟೋರೇಜ್ಗೆ ಸಂಬಂಧಪಟ್ಟಂಥ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಹೆಸರುಗಳು ಸ್ನೇಹಿತರೆ. ಕ್ಯೂಬಿಟ್ಸ್, ವರ್ಟಾ, ಟೈರಾನ್ ಫೇಮಸ್ ಇದೆ ಅದರಲ್ಲಿ, ಸ್ಕೈಲಸ್. ಓಕೆ, ಇವನ್ನೆಲ್ಲ ನೀವು ಕೂಡ ಗೂಗಲ್ನಲ್ಲಿ ಸರ್ಚ್ ಮಾಡ್ಬೋದು. ಇವೆಲ್ಲ ನೆಟ್ವೆಬ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬ್ರ್ಯಾಂಡ್ಸ್ ಅವು, ಅದರದ್ದು ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಅವು. ಇನ್ನು ನೆಟ್ವೆಬ್ದು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? 10,437 crores ಇದೆ. ಒಂದು ಮಿಡ್ ಕ್ಯಾಪ್ ಅಂತ ಹೇಳ್ಬೋದು. ಕರೆಂಟ್ ಪ್ರೈಸ್ 1,853 ಸ್ಟಾಕ್ ಬೆಲೆ. ಹೈ ಲೋ ಎಷ್ಟಿದೆ? 52 ವೀಕ್ ಹೈ 1,893, 739 ಲೋ ಇದೆ. ಇವತ್ತಿನ ಬೆಲೆ ಎಷ್ಟಿದೆ? 1,853 ಇದೆ. ಮತ್ತು ಸ್ಟಾಕ್ PE ಎಷ್ಟಿದೆ? ಸ್ಟಾಕ್ PE ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಬಟ್ ನಥಿಂಗ್ ಟು ವರಿ. PE 138 ಇದೆ. ಬುಕ್ ವ್ಯಾಲ್ಯೂ 75 ಇದೆ. ಡಿವಿಡೆಂಡು ಕೊಟ್ಟಿಲ್ಲ ಇನ್ನೂವರೆಗೂ. ROC 38. ಓಕೆ, ಇನ್ನು ಇದ್ರದ್ದು ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ, ನೀವು ಕಂಪ್ಯಾರಿಸನ್ ಮಾಡೋದಾದರೆ ನೋಡಿ, ಒರೇಕಲ್ ಫೈನಾನ್ಷಿಯಲ್ ಸರ್ವಿಸ್ ಜೊತೆ ಟಾಟಾ ಎಲೆಕ್ಸಿ, ಟಾಟಾ ಟೆಕ್ನಾಲಜಿ, KPIT, ಕೋಫೋರ್ಜ್, ಸೈಂಟ್, ನೆಕ್ಸ್ಟ್ ನೆಟ್ವೆಬ್ ಟೆಕ್ನಾಲಜಿ, ಈ ಥರ ಒಂದು ಪಿಯರ್ ಕಂಪ್ಯಾರಿಸನ್ ಕೂಡ ಮಾಡ್ಕೋಬೋದು ನೀವು. ಅದರಲ್ಲಿ ಮುಂಚೂಣಿಯಲ್ಲಿ AI ಸಿಸ್ಟಮ್ಗೆ ನೆಟ್ವೆಬ್ ಟೆಕ್ನಾಲಜಿ ಇದೆ. ಎಲ್ಲ ಕಂಪ್ನಿಗಳು ಮಾಡ್ತಾಯಿದ್ದಾವೆ ಇತ್ತೀಚೆಗೆ. ನೆಟ್ವೆಬ್ದೊಂದು ಲೇಟೆಸ್ಟ್ ಇದೆ. ಇದರ ಬ್ಯಾಕಪ್ಪು ಮ್ಯೂಚುವಲ್ ಫಂಡ್ನಲ್ಲಿ ಜಾಸ್ತಿ ಟಾಟಾದಿದೆ ಸ್ನೇಹಿತರೆ. ಇನ್ನು ಕ್ವಾರ್ಟರ್ಲಿ ರಿಸಲ್ಟ್ ನೋಡಿ, ಅಪ್ ಟು ಮಾರ್ಚ್ 24 ಅನೌನ್ಸ್ ಮಾಡಿದ್ದಾರೆ. ನೋಡಿ, ಸೇಲ್ಸು ಕ್ವಾರ್ಟರ್ ಟು ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಾ ಇದೆ. ಸೇಲ್ಸ್ ನೋಡಿ, ಕಂಟಿನ್ಯೂ ಗ್ರೋತ್ ಇದೆ, ಸೇಲ್ಸು ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಒಂದು ನೆಟ್ ಪ್ರಾಫಿಟ್ ನೋಡಿ, ಕ್ವಾರ್ಟರ್ ಟು ಕ್ವಾರ್ಟರ್ ನಾನು ತೋರಿಸ್ತಾ ಇರೋದು ನೋಡಿ, ನೆಟ್ ಪ್ರಾಫಿಟ್ ಕೂಡ ಕ್ವಾರ್ಟರ್ ಟು ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಮತ್ತು ಇದ್ರದ್ದು ಪ್ರಾಫಿಟ್ ಆ್ಯಂಡ್ ಲಾಸು ಮೇನು ಕನ್ಸಿಡರ್ ಮಾಡೋದಾದರೆ ಎಷ್ಟಿದೆ ಪ್ರಾಫಿಟ್ ಆ್ಯಂಡ್ ಲಾಸು ನೋಡಿ. ಮಾರ್ಚ್ 21, ಮಾರ್ಚ್ 22, ಮಾರ್ಚ್ 23, ಹಾಗೆ ಮಾರ್ಚ್ 24 ಸೇಲ್ಸು ಕಂಟಿನ್ಯೂ ಇಯರ್ ಆನ್ ಇಯರ್ ಗ್ರೋತ್ ಇದೆ. ಮೇನ್ ಇಂಪಾರ್ಟೆಂಟ್ ಏನು, ನಾವು ನೆಟ್ ಪ್ರಾಫಿಟ್ ನೋಡಬೇಕು. ಇಲ್ಲಿದೆ ನೋಡಿ ಸ್ನೇಹಿತರೆ, ನೆಟ್ ಪ್ರಾಫಿಟ್ಟು ಇದ್ರದ್ದು ಇಯರ್ ಆನ್ ಇಯರ್ 2021ರಲ್ಲಿ 8 ಕೋಟಿ, 22ರಲ್ಲಿ 22 ಕೋಟಿ, 23ರಲ್ಲಿ 40 ಕೋಟಿ. ಈಗ ಪ್ರೆಸೆಂಟ್ ಮಾರ್ಚ್ 24ರವರೆಗಿನ ಅಪ್ಡೇಟ್ ಬಂದಿದೆ. 24ರಲ್ಲಿ 76 ಕೋಟಿ. ನೋಡಿ, ಮೋರ್ ದೆನ್ ಡಬಲ್ ಆಗಿದೆ ಇಯರ್ ಆನ್ ಇಯರ್. ಚೆನ್ನಾಗಿ ಗ್ರೋತ್ ಇದೆ, ಕಂಪ್ನಿ ಪ್ರಾಫಿಟ್ನಲ್ಲಿ ಹೋಗ್ತಾ ಇದೆ. ಮತ್ತು
ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ, ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ. ಹಾಗೆ ಸ್ಟಾಕ್ ರಿಟರ್ನ್ ಆನ್ ಇಕ್ವಿಟಿ 29 ಇದೆ. ಬ್ಯಾಲೆನ್ಸ್ ಶೀಟು ಅದು ನೋಡೋದಾದರೆ ರಿಸರ್ವ್ಸ್ ಏನಾದಿದೆ ನೋಡಿ, ರಿಸರ್ವ್ಸ್ ಕೂಡ ಚೆನ್ನಾಗಿವೆ ಇದರದ್ದು. ವೆರಿ ಇಂಪಾರ್ಟೆಂಟ್ ರಿಸರ್ವ್ ನೋಡಿ, 21, 22, 23, 24ರಲ್ಲಿ ರಿಸರ್ವ್ಸ್ ನೋಡಿ 411 ಕೋಟಿ ರಿಸರ್ವ್ಸು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ನೆಟ್ವೆಬ್ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ದು ಒಂದು ಚಾರ್ಟ್ ಓಪನ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ನೋಡಿ ನಿಮಗೆ ತೋರಿಸ್ತೀನಿ. ಇದು 10 ಇಯರ್ ಚಾರ್ಟ್ ಸ್ನೇಹಿತರೆ. ಆದರೆ 10 ಇಯರ್ನಲ್ಲಿ ಲೋ ಎಷ್ಟಿದೆ 739. ಯಾವಾಗಿದೆ 2023 ಅಕ್ಟೋಬರ್ನಲ್ಲಿ. ಹಾಗೆ ಹಾಯ್ ಎಷ್ಟಿದೆ 2024 ಮಾರ್ಚ್ನಲ್ಲಿ 1891 ಇದೆ. ಲೋ 2023ರಲ್ಲಿ. ಏನಕ್ಕೆ ಇದು ಇಷ್ಟೊಂದು 2023ರಲ್ಲಿ ಮೊದಲಿಲ್ವಾ 10 ವರ್ಷದ್ದು ಅಂತಂದರೆ ನಿಮಗೆ ಅನ್ನಿಸ್ಬೋದು. ಆದರೆ ಇದು ಲೀಸ್ಟಿಂಗ್ ಆಗಿ ಯಾವಾಗ ಲೀಸ್ಟಿಂಗ್ ಆಗಿದೆ ಗೊತ್ತಾ? ಜೂನ್ನಲ್ಲಿ ಲೀಸ್ಟಿಂಗ್ ಆಗಿದೆ ಸ್ನೇಹಿತರೆ. ಜೂನ್ 2023ರಲ್ಲಿ ಲೀಸ್ಟಿಂಗ್ ಆಗಿದೆ. ಜೂನ್ 2023. ಓಕೆ, ಜೂನ್ 2023ರಲ್ಲಿ ಲಿಸ್ಟಿಂಗ್ ಆಗಿದೆ ಇದು. ಹೀಗಾಗಿ ಇನ್ನೂ 1 ವರ್ಷ ಕೂಡ ಆಗಿಲ್ಲ ಲಿಸ್ಟಿಂಗ್ ಆಗಿ. ತುಂಬ ಫ್ಯೂಚರ್ ಗ್ರೋತ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹೀಗಾಗಿ ಇದರದ ಒಂದು ಸೆಕ್ಟರು ಕನ್ಸ್ಯೂಮರ್ ಡ್ಯೂರಬಲ್ಸ್ ಸೆಕ್ಟರು, ಇಂಡಸ್ಟ್ರಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹಾರ್ಡ್ವೇರ್ನಲ್ಲಿ ಬರುತ್ತೆ. 10,444 ಕೋಟಿ. ಸ್ಮಾಲ್ ಕ್ಯಾಪು ಜೊತೆಗೆ ಬುಕ್ ವ್ಯಾಲ್ಯೂ ಅದೆಲ್ಲ ಹೇಳಿದ್ದೀನಿ. PE ರೇಷಿಯೋ 138 ಇದೆ ಅಂತ. ನೋಡಿ ಪರ್ಫಾರ್ಮೆನ್ಸ್ ನೋಡಿ, ಇದು ಕೂಡ 1 ವರ್ಷಕ್ಕೆ ತೋರಿಸ್ತಾ ಇಲ್ಲ, ಕೇವಲ 6 ತಿಂಗಳಿಗೆ ತೋರಿಸ್ತಾ ಇದೆ. ಏಕೆಂದರೆ ಲೀಸ್ಟಾಗಿ ಇನ್ನೂ 1 ವರ್ಷ ಕೂಡ ಆಗಿಲ್ಲ. ಆಪರ್ಚುನಿಟಿ ಚೆನ್ನಾಗಿದೆ ಇದರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ 6 ತಿಂಗಳಲ್ಲಿ ದುಡ್ಡು ಡಬಲ್ ಆಗಿದೆ. 126% ಕೊಟ್ಟಿದೆ. 1 ತಿಂಗಳಲ್ಲಿ 11%, 1 ವಾರದಲ್ಲಿ 7%, 1 ಡೇ ಇವತ್ತು 5%. ನಂಗೆ ತಿಳಿದ ಮಟ್ಟಿಗೆ ಇವಾಗ 1800 ಇದೆ. ಇನ್ನೊಂದು 3ರಿಂದ 5 ವರ್ಷದಲ್ಲಿ ಏನಿಲ್ಲ ಅಂದರೂ ಒಂದು 10,000 ರೀಚ್ ಆಗ್ಬೋದು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಮತ್ತು ಸಲಹೆ ಕೂಡ ಸ್ನೇಹಿತರೆ. ಅಬೌಟ್ ದ ಕಂಪ್ನಿ ಅಂದರೆ ಕಂಪ್ನಿ ಈಸ್ ಒನ್ ಆಫ್ ದ ಲೀಡಿಂಗ್ ಹೈ ಎಂಡ್ ಕಂಪ್ಯೂಟಿಂಗ್ ಸೊಲ್ಯೂಷನ್. ನೋಡಿ ಇವತ್ತಿನ ಜಗತ್ತೇ ಟೆಕ್ನಾಲಜಿಗೆ ಸಂಬಂಧಪಟ್ಟಿದೆ. ಟೆಕ್ನಾಲಜಿ ಮುಂದುವರಿತಾನೇ ಇದೆ. ಹೀಗೆ ನಾವೆಲ್ಲದರಲ್ಲೂ ಟೆಕ್ನಾಲಜಿಯನ್ನು ಕಾಣ್ತೀವಿ. ಎದರಲ್ಲಿ ಇರ್ಬೋದು, ಅದು ಡೇ ಟು ಡೇ ಆ್ಯಕ್ಟಿವಿಟೀಸ್ನಲ್ಲಿ ಇರ್ಬೋದು, ಮೆಡಿಕಲ್ನಲ್ಲಿ ಕೂಡ ಇರ್ಬೋದು. ಟೆಕ್ನಾಲಜಿಯನ್ನು ಎಲ್ಲರೂ ಅಡಾಪ್ಟ್ ಮಾಡ್ಕೊತಿದ್ದಾರೆ. ಹೀಗೆ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂಥ ಮೊದಲೇ ಸ್ಟಾಕ್ ಆಗಿರ್ತಕ್ಕಂಥ ನೆಟ್ವೆಬ್ ಟೆಕ್ನಾಲಜಿ ಇಂಡಿಯಾ ಲಿಮಿಟೆಡ್ ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಟು ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನ್ಯೂಲಿ ಲಿಸ್ಟ್ ಆಗಿದೆ, ಒಳ್ಳೆ ಅಪಾರ್ಚುನಿಟಿ ಇದೆ ಸ್ನೇಹಿತರೆ. ಓಕೆ, ಇನ್ನು ಎರಡನೇ ಸ್ಟಾಕ್ ನೋಡೋಣ ಬನ್ನಿ. ಎರಡನೇ ಸ್ಟಾಕ್ ನೋಡೋದಕ್ಕಿಂತ ಮೊದಲು ನೆಟ್ವೆಬ್ ಟೆಕ್ನಾಲಜಿದು ನೋಡಿ ಫೈನಾನ್ಷಿಯಲ್ ಟ್ರೆಂಡ್ಸು ಹಾಗೆ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ತೋರಿಸ್ಬಿಡ್ತೀನಿ. 5 ಔಟ್ ಆಫ್ 5 ನೋಡಿ ಔಟ್ಸ್ಟ್ಯಾಂಡಿಂಗ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಅಂತಿದ್ದಾರೆ. 5 ಔಟ್ ಆಫ್ 5 ಏನಂತ ಓಕೆ, 5 ಔಟ್ ಆಫ್ 5 ಔಟ್ಸ್ಟ್ಯಾಂಡಿಂಗ್, 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್, 4 ಔಟ್ ಆಫ್ 5 ಗುಡ್ ಕ್ವಾಲಿಟಿ ಅಂತಿದ್ದಾರೆ. ಆದರೆ 1 ಇಯರ್ ರಿಟರ್ನ್ ನಾಟ್ ಶೋಯಿಂಗ್, ಯಾಕಂದರೆ 1 ವರ್ಷ ಆಗಿಲ್ಲ ಲೀಸ್ಟ್ ಆಗಿ. ಮತ್ತು ಇದರದ್ದು PE ರೇಷಿಯೋ ಹೇಳಿದ್ದೀನಿ 130. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಒಂದು ತೋರಿಸ್ಬಿಡ್ತೀನಿ. ಲೇಟೆಸ್ಟ್ ನೋಡಿ ಮಾರ್ಚ್ 24ವರೆಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ. ವೆರಿ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಪ್ರೊಮೋಟರ್ಸು 75% ಇದ್ದಾರೆ. FIs ನೋಡಿ 10%. ಮ್ಯೂಚುವಲ್ ಫಂಡ್ಸು 4.71%. ಅದರಲ್ಲಿ ಟಾಟಾ ಮ್ಯೂಚುವಲ್ ಫಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇದರಲ್ಲಿ. ಹೀಗಾಗಿ ಟಾಟಾ ಬ್ಯಾಕ್ಡ್ ಕಂಪ್ನಿ ಅಂತಲೇ ಕರೀತಾರೆ ಇದನ್ನು. ಇನ್ಶೂರೆನ್ಸ್ ಕಂಪ್ನಿದವರು 0.60, ಅದರ್ಸ್ DIs 1.61, 7.84, ನಾನ್ ಇನ್ಸ್ಟಿಟ್ಯೂಷನ್ ಸ್ನೇಹಿತರೆ. ಸೊ ಥಿಂಕ್ ಅಬೌಟ್ ನೆಟ್ವೆಬ್ ಟೆಕ್ನಾಲಜಿ ಇಂಡಿಯಾ ಲಿಮಿಟೆಡ್. ನೋಡಿ ಸ್ನೇಹಿತರೆ, ಎರಡನೇ ಸ್ಟಾಕ್ ಬಂದ್ಬಿಟ್ಟು ಮ್ಯಾಪ್ ಮೈ ಇಂಡಿಯಾ ಅಂತಲೂ ಕರೀತಾರೆ. ಹಾಗೆ ಇದನ್ನು CE ಇನ್ಫೋ ಸಿಸ್ಟಮ್ಸ್ ಲಿಮಿಟೆಡ್ ಅಂತಲೂ ಕರೀತಾರೆ. ನೀವು CE ಇನ್ಫೋ ಸಿಸ್ಟಮ್ಸ್ ಲಿಮಿಟೆಡ್ ಅಥವಾ ಮ್ಯಾಪ್ ಮೈ ಇಂಡಿಯಾ ಟೈಪ್ ಮಾಡಿದರೆ ಮ್ಯಾಪ್ ಮೈ ಇಂಡಿಯಾ ಅಂತ ಟೈಪ್ ಮಾಡಿ, ಅಥವಾ C.E.info ಟೈಪ್ ಮಾಡಿದರೂ ಸಿಗುತ್ತೆ ನಿಮಗೆ.
ಒನ್ ಆಫ್ ದ ಬೆಸ್ಟ್ ಇಂಟ್ರೆಸ್ಟಿಂಗ್ ಇದೆ ಸ್ಟಾಕು. ದಯವಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡಿ. ನಿಮಗೆ ಆ ನಂತರ ನೀವೇ ಲೈಕ್ ಮಾಡ್ತೀರಾ ಹಾಗೂ ಕಮೆಂಟ್ ಮಾಡ್ತೀರಾ. ಆ ಥರ ಒಂದು ವೆರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಇದೆ ಇದರಲ್ಲಿ. ಮ್ಯಾಪ್ ಮೈ ಇಂಡಿಯಾ ಅಂಥೇಳಿ. ಶೇರ್ ಬೆಲೆ ಎಷ್ಟಿದೆ? 1978 ಇದೆ ಇವತ್ತಿನ ಶೇರ್ ಬೆಲೆ. -2.8% ಮೈನಸ್ನಲ್ಲಿ ಕ್ಲೋಸ್ ಆಗಿದೆ. ಬೆಲೆ 1978 ಸ್ನೇಹಿತರೆ. ನೋಡಿ, CE Info Systems Limited ಅಥವಾ ಮ್ಯಾಪ್ ಮೈ ಇಂಡಿಯಾ ವಾಸ್ ಇನ್ಕಾರ್ಪೊರೇಟೆಡ್ ಆನ್ February 1795. The company is a data and technology products and platforms company offering proprietary digital maps. ನೋಡಿ, ಡಿಜಿಟಲ್ ಮ್ಯಾಪ್ಸ್ ಆ್ಯಸ್ ಎ ಸರ್ವಿಸ್ ಮಾಸ್ ಅಂತ ಕರೀತಾರೆ. ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್ ಸಾಸ್ ಅಂತ ಕರೀತಾರೆ. ನೋಡಿ, ಮಾಸ್ ಸಾಸ್, ಸಾಫ್ಟ್ವೇರ್ ಸಾಸ್, ಡಿಜಿಟಲ್ ಮ್ಯಾಪ್ಸು ಮಾಸು, ಸಾಫ್ಟ್ವೇರ್ ಸರ್ವಿಸ್ ಸಾಸು, ಹಾಗೆ ಪ್ಲ್ಯಾಟ್ಫಾರ್ಮ್ ಆ್ಯಸ್ ಎ ಸರ್ವಿಸ್ ಪಾಸ್. ಪ್ಲ್ಯಾಟ್ಫಾರ್ಮ್ ಸರ್ವಿಸನ್ನು ಪಾಸ್ ಅಂತ ಕರೀತಾರೆ. ಮಾಸ್, ಸಾಸ್ ಆ್ಯಂಡ್ ಪಾಸ್. ದೇ ಆರ್ ಇಂಡಿಯಾಸ್ ಲೀಡಿಂಗ್ ಪ್ರೊವೈಡರ್ ಆಫ್ ಅಡ್ವಾನ್ಸ್ಡ್ ಡಿಜಿಟಲ್ ಮ್ಯಾಪ್ಸ್. ನೋಡಿ, ದೇಶದ ಅತಿ ದೊಡ್ಡ ಅಡ್ವಾನ್ಸ್ ಡಿಜಿಟಲ್ ಮ್ಯಾಪ್ಸನ್ನು ಯಾರು ಪ್ರೊವೈಡ್ ಮಾಡ್ತಿದ್ದಾರೆ ಗೊತ್ತಾ ನಿಮಗೆ? ನಿಮ್ಮ ಮೊಬೈಲ್ನಲ್ಲಿ ಮ್ಯಾಪ್ಸ್ ನೋಡ್ತೀರಾ, ನೇವಿಗೇಷನ್ ನೋಡ್ತೀರಾ, ಕಂಪ್ಯೂಟ್ರಲ್ಲಿ ನೋಡ್ತಿರ್ತೀರಾ, ಪೊಲೀಸ್ ಇಲಾಖೆಯವರು ಸರ್ಚ್ ಮಾಡ್ತಿರ್ತಾರೆ. ಅವೆಲ್ಲ ಮ್ಯಾಪ್ಸ್ ಯಾರು ಪ್ರೊವೈಡ್ ಮಾಡ್ತಿರೋದು? ಯಾವ ಸಾಫ್ಟ್ವೇರ್ ಕಂಪ್ನಿ, ಯಾವ ಕಂಪ್ನಿಯವರು? CE Info Systems ಅಥವಾ ಮ್ಯಾಪ್ ಮೈ ಇಂಡಿಯಾ ಅಂತೇಳಿ ಸ್ನೇಹಿತರೆ. ಅದನ್ನೇ ಹೇಳ್ತಾ ಇರೋದು ನಾನು. ಇಂಟ್ರೆಸ್ಟಿಂಗ್ ಇದೆ. ಇಂಡಿಯಾಸ್ ಲೀಡಿಂಗ್ ಪ್ರೊವೈಡರ್ ಆಫ್ ಅಡ್ವಾನ್ಸ್ ಡಿಜಿಟಲ್ ಮ್ಯಾಪ್ಸ್, ಜಿಯೋಸ್ಪ್ಯಾಟಿಕಲ್ ಸಾಫ್ಟ್ವೇರ್ ಆ್ಯಂಡ್ ಲೊಕೇಶನ್ ಬೇಸ್ಡ್ ಲಾಟ್ ಟೆಕ್ನಾಲಜೀಸ್. ಲೊಕೇಶನ್ ಕೂಡ ಕಂಡು ಹಿಡಿತಕ್ಕಂಥ ಸಾಫ್ಟ್ವೇರ್ ಲಾಟ್ ಟೆಕ್ನಾಲಜಿ ಅಂತಾರೆ. ಅವನ್ನೆಲ್ಲ ಪ್ರೊವೈಡ್ ಮಾಡ್ತಕ್ಕಂಥದ್ದು CE Info Systems Limited ಅಂತೇಳಿ. ನೋಡಿ, ಮ್ಯಾಪ್ ಮೈ ಇಂಡಿಯಾದವರು ಯಾರ್ಯಾರಿಗೆ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಅಂದರೆ, ದ ನೇಮ್ಸ್ ಯು ಟ್ರಸ್ಟ್ ಮ್ಯಾಪ್ ಮೈ ಇಂಡಿಯಾ ಸರ್ವಿಂಗ್ ಇಂಡಸ್ಟ್ರಿ ಲೀಡರ್ಸ್ ಅಕ್ರಾಸ್ ಬಿಗ್ ಟೆಕ್ ಕಾರ್ಪೊರೇಟ್ಸ್, ಆಟೋಮೇಟಿವ್ ಆ್ಯಂಡ್ ಗೌರ್ಮೆಂಟ್ ಅಥಾರಿಟೀಸ್. ಅದರಲ್ಲಿ ಕೆಲವೊಂದು ಹೇಳ್ತೀನಿ ನೋಡಿ. ಒಂದು ಅಮೆಜಾನ್ ಇಂಡಿಯಾ. ಓಕೆ, ಅಮೆಜಾನ್ ಇಂಡಿಯಾಗೆ ಪ್ರೊವೈಡ್ ಮಾಡ್ತಾರೆ. ಅಲೆಕ್ಸಾ ಅಂತ ಕೇಳಿರ್ತೀರ ನೀವು. ಹಾಗೆ ಇಸ್ರೋ, ನೋಡಿ, ಇಸ್ರೋ ಕಂಪ್ನಿ ಕೂಡ ಇವರು ಸರ್ವಿಸ್ ಕೊಡ್ತಾರೆ ಸ್ನೇಹಿತರೆ. ಅಲೆಕ್ಸಾ, ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಹಾಗೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ಗೆ, ಮಾರುತಿ ಸುಜುಕಿಯವರಿಗೆ, ಮತ್ತು HDFC ಬ್ಯಾಂಕ್ನವ್ರಿಗೂ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಮತ್ತು TVSನವ್ರಿಗೂ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಮತ್ತು ಏರ್ಟೆಲ್, ನೋಡಿ, ಎಷ್ಟೊಂದು ಕಂಪ್ನಿಗಳಿಗೆ, ವೆರಿ ಕಾರ್ಪೊರೇಟ್, ವೆರಿ ರಿನೌಂಡ್ ಕಂಪ್ನಿಗಳಿಗೆ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಇದರ ಪ್ರಾಡಕ್ಟ್ಸ್ ನೋಡಿ, ಮ್ಯಾಪ್ ಆ್ಯಂಡ್ ಡೇಟಾ, ಬೆಸ್ಟ್ 4D ಟೈಮ್ ಆ್ಯಂಡ್ ಸ್ಪೇಸ್ ಮ್ಯಾಪ್ಸ್ ವಿತ್ ಲಾರ್ಜೆಸ್ಟ್ ಮೋಸ್ಟ್ ಅಪ್ಡೇಟೆಡ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಕವರೇಜ್. ಇನ್ನೆಲ್ಲ ಮ್ಯಾಪ್ ನೋಡಿ. ಮ್ಯಾಪ್ ಡೇಟಾ 4D ಟೈಮ್ ಅಂತಾರೆ. ಹಾಗೆ ಜಿಯೋ ಡೆಮೋಗ್ರಾಫಿಕ್ ಡೇಟಾ ಅನ್ನು ಪ್ರೊವೈಡ್ ಮಾಡುತ್ತೆ. ಪವರಿಂಗ್ ಯುವರ್ ಜಿಯೋ ಬಿಸ್ನೆಸ್ ಅನಾಲಿಟಿಕ್ಸ್ ಎತ್ ಕಂಟಿನ್ಯೂಸ್ಲಿ ಅಪ್ಡೇಟೆಡ್ ರಿಲಯಬಲ್ ಆ್ಯಂಡ್ ಇಂಡಸ್ಟ್ರಿ ಸ್ಪೆಸಿಫಿಕ್ ಡೇಟಾನ ಪ್ರೊವೈಡ್ ಮಾಡುತ್ತೆ. ಮತ್ತು ಇದನ್ನು ನೋಡಿರ್ಬೋದು ನೀವು. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ, ಇದನ್ನು ಈ ಪಿಕ್ಚರ್ ನೋಡಿ ಗೊತ್ತಾಗುತ್ತೆ. ರಿಯಲ್ ವ್ಯೂ ಅಂತ ನೀವು ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಏರಿಯಾ ಅಥವಾ ಏನಾದರೂ ಒಂದು ಬಿಲ್ಡಿಂಗು ಅಥವಾ ಏನಾದರೂ ಒಂದು ಅಡ್ರೆಸ್ ಸರ್ಚ್ ಮಾಡುವಾಗ ಇದನ್ನ ಕಾಣ್ತೀರಾ ಈ ಥರ. ಏನಕ್ಕೆ ಅಂದರೆ ನೋಡಿ, ಗೆಟ್ ಎ ಫುಲ್ 360 ಡಿಗ್ರಿ ಪೆನೋರಾಮಿಕ್ ವ್ಯೂ ಆಫ್ ಯುವರ್ ಅಸೆಟ್ಸ್ ಆ್ಯಂಡ್ ಆಲ್ಸೋ ಜಿಯೋ ಟ್ಯಾಗ್, ಮೇಜರ್, ಅನಲೈಸ್ ದೆಮ್ ವಿತ್ ಫೋಟೋ ರಿಯಲಿಸ್ಟಿಕ್ ಕ್ವಾಲಿಟಿ. ನಾವು ಮೊಬೈಲ್ನಲ್ಲಿ ಏನಾದರೂ ಒಂದು ಸರ್ಚ್ ಟೈಪ್ ಮಾಡಿದಾಗ, ಯಾವುದೋ ಒಂದು ಬಿಲ್ಡಿಂಗು, ರೆಸ್ಟೋರೆಂಟು ನೋಡಿದಾಗ ಅದು 360 ಡಿಗ್ರಿ ನೋಡ್ಬೇಕಂದ್ರೆ ಸ್ವಲ್ಪ ರೊಟೇಟ್ ಮಾಡಿದ್ರೆ ಕೈಲಿಂದ ಎಲ್ಲ ಕಂಪ್ಲೀಟ್ ಕಾಣುತ್ತಲ್ಲ, ಅದೇ ಇದು ಪ್ರೊವೈಡ್ ಮಾಡೋದು. CE Info ಅಥವಾ ಮ್ಯಾಪ್ ಮೈ ಇಂಡಿಯಾ ಅಂತಾರೆ. ಮತ್ತು ನೋಡಿ, ಮ್ಯಾಪ್ಸ್ ಪೋರ್ಟಲ್ ಅಂತ ಹೈಪರ್ ಲೋಕಲ್, ಪ್ರಿಸೈಸ್ ಆ್ಯಂಡ್ ಅಪ್ಡೇಟೆಡ್ ಇಂಟರ್ನೆಟ್ ಮ್ಯಾಪಿಂಗ್ ಇದೆ ಸ್ನೇಹಿತರೆ. ಮತ್ತು ಇದನ್ನು ನೀವು ಕಾಣ್ಬೋದು. ಮ್ಯಾಪ್ಸ್ ಪಿನ್ ಅಂತಾರೆ. ಎ 6 ಕ್ಯಾರೆಕ್ಟರ್ ಡಿಜಿಟಲ್ ಅಡ್ರೆಸ್ ಕೋಡ್ ಟು ಹೆಲ್ಪ್ ಯು ಆರ್ ಯುವರ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ರೀಚ್ ಡೋರ್ ಸ್ಟೆಪ್ಸ್. ಇವನ್ನೆಲ್ಲ ಮ್ಯಾಪ್ ಮೈ ಇಂಡಿಯಾ ಅಥವಾ CE Info ಪ್ರೊವೈಡ್ ಮಾಡ್ತಾರೆ. ನೋಡಿ, HD ಮ್ಯಾಪ್ಸು ಮೊಬೈಲ್ನಲ್ಲಿ ನೀವು ನೇವಿಗೇಷನ್ ಹಾಕ್ಕೊಂಡು ಹೋಗ್ತಾರೆ. HD ಮ್ಯಾಪ್ಸ್ ಕೂಡ ಪ್ರೊವೈಡ್ ಮಾಡುತ್ತೆ ಸ್ನೇಹಿತರೆ. ಸೊ ದಿಸ್ ಇಸ್ ದ ಮೆಟಾವರ್ಸ್ 4D ಮ್ಯಾಪ್ಸ್ ಅಂತೇಳಿ. ಈ ಥರ ಎಲ್ಲ ಸಿಸ್ಟಮ್ಗಳನ್ನು ಇದು ಪ್ರೊವೈಡ್ ಮಾಡುತ್ತೆ ಸ್ನೇಹಿತರೆ.
ಮತ್ತು ಇನ್ನೂ ಲೇಟೆಸ್ಟ್ ಅಂದರೆ SDKs ಅಂತಾರೆ, ಆ ಥರದ ಮ್ಯಾಪ್ಸು. ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ, ಸರ್ಚ್ ಆ್ಯಂಡ್ ಜಿಯೋ ಕೋಡಿಂಗ್ ಮ್ಯಾಪ್ಸು. ನೋಡಿ, ರೂಟ್ಸ್ ಆ್ಯಂಡ್ ನೆವಿಗೇಷನ್ನ ಹೇಳಿದೆ, ಇಲ್ಲಿದೆ ನೋಡಿ, ರೂಟ್ಸ್ ಆ್ಯಂಡ್ ನೆವಿಗೇಷನ್ ಮ್ಯಾಪ್ಸು. ಯಾರು ಮಾಡ್ತಾರೆ? ಪ್ರೊವೈಡು CE Info ಅಥವಾ ಮ್ಯಾಪ್ ಮೈ ಇಂಡಿಯಾ ಕಂಪ್ನಿಯವರು ಮಾಡ್ತಾರೆ. ಒನ್ ಆಫ್ ದ ಬೆಸ್ಟ್ ಸ್ಟಾಕ್ ಟು ಇನ್ವೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ಯೂಚರ್ ಇದೆ ಇದಕ್ಕೆ. ರೂಟ್ಸ್ ಆ್ಯಂಡ್ ನೆವಿಗೇಷನ್ ಪ್ರೊವೈಡ್ ಮಾಡ್ತಾರೆ. ಇದನ್ನೆಲ್ಲ ನೀವು ನೋಡೇ ಇರ್ತೀರ. ಮತ್ತು ಮೊಬಿಲಿಟಿ ಆ್ಯಂಡ್ ಟ್ರ್ಯಾಕಿಂಗ್ ಇವೆಲ್ಲ ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಹಂತಿಂತವ್ರಿಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇನ್ನು ಇದರ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ 10,690 ಇದೆ. ಕರೆಂಟ್ ಪ್ರೈಸು 1,978 ಇದೆ. ಹೈ ಎಷ್ಟು 2,344, ಲೋ 1,019. ಪಿ ರೇಷಿಯೋ 84, ವೆರಿ ನೈಸ್. ಬುಕ್ ವ್ಯಾಲ್ಯೂ 112, ಡಿವಿಡೆಂಡ್ ಈಲ್ಡ್ 0.15. ಓಕೆ, ಡಿವಿಡೆಂಡ್ ಈಲ್ಡು ಇನ್ನೊಂದು ಇಯರ್ ಆನ್ ಇಯರ್ ಜಾಸ್ತಿ ಮಾಡಿದ್ದಾರೆ. ಲಾಸ್ಟ್ ಇಯರು 10 ಇತ್ತು, 2022ರಲ್ಲಿ 5 ಇತ್ತು, 23ರಲ್ಲಿ 10, 0.10, 24ರಲ್ಲಿ 0.15 ಮಾಡಿದ್ದಾರೆ. ಚೆನ್ನಾಗಿ. ROC 29 ಇದೆ, ROE 23 ಇದೆ, ಆಲ್ಮೋಸ್ಟ್ ಆಲ್ ಸ್ನೇಹಿತರೆ. ಇನ್ನು ಕಂಪ್ನಿಯ ಒಂದು ಪಾಸಿಟಿವ್ ಏನಪ್ಪ ಅಂದರೆ, ಕಂಪ್ನಿ ಹ್ಯಾಸ್ ರೆಡ್ಯೂಸ್ಡ್ ಡೆಪ್ಟ್, ಸಾಲ ಕಡಿಮೆ ಮಾಡ್ಕೊಂಡಿದೆ. ಕಂಪ್ನಿ ಈಸ್ ಆಲ್ಮೋಸ್ಟ್ ಡೆಪ್ಟ್ ಫ್ರೀ, ಆಲ್ಮೋಸ್ಟ್ ಸಾಲ ಮುಕ್ತವಾಗ್ತಾ ಇದೆ. ಕಂಪ್ನಿ ಹ್ಯಾಸ್ ಡೆಲಿವರ್ಡ್ ಗುಡ್ ಪ್ರಾಫಿಟ್. ನೋಡಿ, ಗುಡ್ ಪ್ರಾಫಿಟನ್ನು ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಗುಡ್ ಪ್ರಾಫಿಟ್ ಕೊಡ್ತಾ ಇದೆ. CAGR ಓವರ್ ಲಾಸ್ಟ್ 5 years ಗ್ರೋತ್ ಕಾಣ್ತಾ ಇದೆ. ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋಣ ಬನ್ನಿ, ಗೊತ್ತಾಗುತ್ತೆ ಇರೋದು. ಮಾರ್ಚ್ 23 ಡಿಸೆಂಬರ್ವರೆಗಿದೆ. ಇಲ್ಲಿದೆ ನೋಡಿ ಪ್ರಾಫಿಟ್ ಆ್ಯಂಡ್ ಲಾಸ್. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟಿದೆ ನೋಡೋಣ. ಓಕೆ, ಇಲ್ಲಿ ನಮಗೆ ಎಷ್ಟು ಪ್ರೊವೈಡ್ ಆಗ್ತಾ ಇದೆ? ಮಾರ್ಚ್ 21, 22, ಮಾರ್ಚ್ 23 ಅಂಟಿಲ್ ನಾವು. ಸೇಲ್ಸು ಗ್ರೋತ್ 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 ಗ್ರೋತ್. ಓಕೆ, ಮತ್ತು ಆಪ್ರೇಟಿಂಗ್ ಪ್ರಾಫಿಟ್ ಓಕೆ 51, 86, 116, 37. ನೆಟ್ ಪ್ರಾಫಿಟು ಇಲ್ಲಿದೆ, ನೆಟ್ ಪ್ರಾಫಿಟು. ಸೊ ನೆಟ್ ಪ್ರಾಫಿಟು 2021ರಲ್ಲಿ 60, 22ರಲ್ಲಿ 86, 2023ರಲ್ಲಿ 109 ಕೋಟಿ. ಹಾಗೆ ಅಂಟಿಲ್ ನಾವು ಇನ್ನೂ ಮಾರ್ಚ್ದು ರಿಲೀಸ್ ಆಗಿಲ್ಲ, ಆದರೂ ಕೂಡ 127 ಕೋಟಿ ಬಂದಿದೆ. ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಕೂಡ ಗ್ರೋತ್ ಆಗ್ತಾ ಇದೆ ಸ್ನೇಹಿತರೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಒಂದು ನೋಡಿಬಿಡೋಣ. ನೋಡಿ, CE Info ಸಿಸ್ಟಮ್ದು ಒಂದು 10 year ಚಾರ್ಟ್ ಸ್ನೇಹಿತರೆ. ನೋಡಿ, 1500ನಲ್ಲಿ ಒಂದು ಬಿಗ್ ಸಪೋರ್ಟ್ ಇದೆ. ಸೊ 1500 ಅನ್ನೋ ಸ್ಟಾಪ್ ಲಾಸ್ ಇಟ್ಕೊಂಡು ಬಾಯ್ ಮಾಡ್ಬೋದು. ಒಂದು 2200ರಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಇದು ಕ್ರಾಸ್ ಆತಂದರೆ ಸ್ಕೈ ಲಿಮಿಟ್ ಅಂತ ಹೇಳ್ಬೋದು. ಅಂಟಿಲ್ 10,000ವರೆಗೂ ಲಿಮಿಟ್ ರೀಚ್ ಆಗ್ಬೋದು. ನೋಡಿ, 10 ವರ್ಷದ ಚಾರ್ಟ್ನಲ್ಲಿ 10 year ಲೋ 2023ರಲ್ಲಿ ಆಗಿದೆ. 983 10 year ಲೋ. ಓಕೆ, 983 10 year ಲೋ. 2340 ಹೈ ಇದೆ, ಲೈಫ್ ಟೈಮ್ ಹೈ ಇದು. ಇವಾಗಿಂದು 1900 ಇದೆ. ಡಿಸೆಂಬರ್ 21ರಲ್ಲಿ, ಆಲ್ಮೋಸ್ಟ್ 2021ರಲ್ಲಿ ಇದು ಲಿಸ್ಟಿಂಗ್ ಆಗಿರೋದು CE Info ಸಿಸ್ಟಮ್ಸು. ಇನ್ನು ಸೆಕ್ಟರ್ ಯಾವುದಿದು? ವಿಚ್ ಸೆಕ್ಟರ್? ಸಾಫ್ಟ್ವೇರ್, IT, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಡಸ್ಟ್ರಿ, IT ಸಾಫ್ಟ್ವೇರ್. ಮಾರ್ಕೆಟ್ ಕ್ಯಾಪ್ 10,666 ಕೋಟಿ. ಸ್ಮಾಲ್ ಕ್ಯಾಪ್ ಬರುತ್ತೆ. ಮತ್ತು ಇದರದ್ದು P ರೇಷಿಯೋ 86, ವೆರಿ ಗುಡ್. ನೋಡಿ, ಪರ್ಫಾರ್ಮೆನ್ಸ್ ತೋರಿಸ್ತೀನಿ ನೋಡಿ. 2 ವರ್ಷ ಆಯಿತು ಕೇವಲ ಲಿಸ್ಟಿಂಗ್ ಆಗಿ, 2 ವರ್ಷದ ತೋರಿಸ್ಬಿಡ್ತೀನಿ ನೇರವಾಗಿ. ನೋಡಿ, 2 year ಪರ್ಫಾರ್ಮೆನ್ಸು 33% ಕೊಟ್ಟಿದೆ. 1 ವರ್ಷದಲ್ಲಿ 81% ಕೊಟ್ಟಿದೆ. 6 ತಿಂಗಳಲ್ಲಿ -6, 1 ತಿಂಗಳಲ್ಲಿ +3. ಸೊ ಫ್ಯೂಚರ್ ಇದೆ, ನೀವು ಥಿಂಕ್ ಮಾಡ್ಬೋದು ಇದ್ರ ಬಗ್ಗೆ. ನೋಡಿ, 3 out of 5 ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್, 2 out of 5 ಎಕ್ಸ್ಪೆನ್ಸಿವ್, 4 out of 5 ವೆರಿ ಗುಡ್ ಕ್ವಾಲಿಟಿ ಅಂತಿದ್ದಾರೆ. ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅದನ್ನು ನೋಡಿಬಿಟ್ರೆ ಮುಗೀತು. ನೋಡಿ, ಮಾರ್ಚ್ 24ರವರೆಗೆ ಸಿಕ್ಕಿದೆ ನಮಗೆ ಲೇಟೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಪ್ರೊಮೋಟರ್ಸ್ 53%, FIIs ಆಲ್ಮೋಸ್ಟ್ 7%, ಮ್ಯೂಚುವಲ್ ಫಂಡ್ಸು 3.5% ಇದ್ದಾರೆ. ಇನ್ಶೂರೆನ್ಸ್ 0.33, DIs 0.80, 35%. ನಾನ್ ಇನ್ಸ್ಟಿಟ್ಯೂಷನ್ ಸ್ನೇಹಿತರೆ. ಹೀಗಾಗಿ ನಾನು ಹೇಳಿರ್ತಕ್ಕಂಥ ಇವತ್ತಿನ ವಿಡಿಯೋದಲ್ಲಿ CE Info ಅಥವಾ ಮ್ಯಾಪ್ ಮೈ ಇಂಡಿಯಾ ಲಿಮಿಟೆಡ್ ಈ ಶೇರ್ನ ಬಗ್ಗೆನೂ ವಿಚಾರ ಮಾಡಿ, ಮತ್ತು ಮೊದಲು ತಿಳಿಸಿರ್ತಕ್ಕಂಥ ಸ್ಟಾಕ್ ಬಗ್ಗೆನೂ ವಿಚಾರ ಮಾಡಿ ಸ್ನೇಹಿತರೆ. ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ್ನೇ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟನ್ನು ಡ್ರಾಪ್ ಮಾಡಿ, ಮತ್ತು ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.